ನಮಸ್ಕಾರ. ಇವತ್ತು ನಮ್ಮ DVG ಆಟೋ ಚಾಲಕರ ಸಂಘದ ವತಿಯಿಂದ ಇವತ್ತು ಅನ್ನದಾನವನ್ನು ಆಯೋಜನೆ ಮಾಡಿದ್ದು. ಇದರ ಇವತ್ತು ವಿಶೇಷವಾಗಿ DV ಗುಂಡಪ್ಪನವರ ಇವತ್ತು ಜನ್ಮದಿನ ಇರೋದರಿಂದ DVG ಆಟೋ ಘಟಕದ ವತಿಯಿಂದ ಇವತ್ತೆಲ್ಲರೂ ಕೂಡ ಅನ್ನದಾನವನ್ನು ಮಾಡಿ DVG ರವರಿಗೆ ಶುಭಾಶಯಗಳನ್ನ ಕೋರಿದ್ದಾರೆ. ಇದೇ ರೀತಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ಯಾವುದೇ ಸಂಶಯವಿಲ್ಲ. ಆದ್ರಿಂದ ನಾವೆಲ್ಲ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಏನು ಹೇಳ್ತಾರೆ ಅದರ ಮಾರ್ಗವಾಗಿ ನಾವೆಲ್ಲರೂ ಕೂಡ ನಡೀಬೇಕು. DVGಯ ಏನು ಕವನಗಳಿದೆ ಎಲ್ಲವೂ ಕೂಡ ತಿಳ್ಕೋಬೇಕು. ಪ್ರತಿ ಮನುಷ್ಯನ ಕೂಡ ಇಲ್ಲಿ DVGನವರು ಹುಟ್ಟಿ ಬೆಳೆದು ಅವರ ಮನೆಯನ್ನ ಸ್ಕೂಲನ್ನ ಮಾರ್ಪಣ ಮಾಡಿ ದೊಡ್ಡ ಮಟ್ಟದಲ್ಲಿ 500ರಿಂದ 700 ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಓದಿಸಿದ್ದಾರೆ. ಅವರ ಕನಸು ಮುಂದಿನ ದಿನ ಇನ್ನೂ ದೊಡ್ಡ ಮಟ್ಟದಲ್ಲಿ ನೆಲೆಸಾಗ್ಲಿ. ಅವರಿಂದ ನಾವೆಲ್ಲ ಜೊತೆಗಿದ್ದು DVG ಗುಂಡಪ್ಪನವರಿಗೆ ಮುಂದಿನ ದಿನದಲ್ಲಿ ದೊಡ್ಡ ಪ್ರತಿಮೆ ಇಲ್ಲ. ಅದರಿಂದ ಎಲ್ಲರೂ ಮನವಿ ಮಾಡ್ಕೊಂತ ಇದ್ದೀವಿ. ತಾಲೂಕಿನ ಅಧಿಕಾರಿಗಳಿಗೆ ಕೂಡಲೇ ಅದನ್ನ ಮಾಡ್ಕೊಡ್ಬೇಕು ಅಂತ ನಾನು ಎಲ್ಲರ ಪರವಾಗಿ ವಿನಂತಿ ಮಾಡ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಪಡ ನಮ್ಮ ಆಟೋ ಘಟಕದ ಮುಖಂಡರು DVG ನಿಲ್ದಾಣ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಈ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಆಟೋ ಮುಖಂಡರಾಗಿನ ಮಂಜಣ್ಣನವರು, DV ಸಂಘದ ಅಧ್ಯಕ್ಷರಾದ ಮಧುಸೂದನವರು, ನಮ್ಮ ಶ್ಯಾಮ್ಲಾಸ್ ಫಿಟ್ನ ಮಾಲೀಕರಾಗಿದ್ದ ಬಾಲಣ್ಣನವರು, ನಮ್ಮ ಅಕ್ಮಲ್ ಅವರು, ನಮ್ಮ ಸತೀಶ್ ಅಣ್ಣರು, ಮುಯಿನ್ ರವರು ಎಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಎಲ್ಲರೂ ಸೇರೋಣ ಅಂತ ಹೋಗೋಣ ಅಂತ ಇದು ಹೇಳ್ತಾ ಇವತ್ತು ವಿಶೇಷವಾಗಿ ಎಲ್ಲರೂ ಮಾಡಿರೋದು ನಮ್ಗೆಲ್ಲರೂ ಕೂಡ ಅಭಿನಂದನೆ, ಧನ್ಯವಾದ. ಇವತ್ತು ವಿಶೇಷವಾಗಿ ನಾನು ಶ್ಯಾಮ್ಲಾಸ್ ಫಿಟ್ ಅವರು ಪ್ರತಿಯೊಂದು ಕಾರ್ಯಕ್ರಮ ಭಾಗಿಯಾಗ್ತಿರ್ತಾರೆ. ಏನೇ ಇರಲಿ ಅವ್ರಿಗೆ ಏನೇ ಹೇಳಿದಾಗ ನಾನು ಯಾವುದು ಇಂಜರಿ ಎಲ್ಲ ನಾನು ಮುಂದೆ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಶ್ಯಾಮ್ಲಾಸ್ ಫಿಟ್ ಬಾಲಣ್ಣನವರು ಈ ಅನ್ನದಾನವನ್ನು ಮಾಡಿದ್ದಾರೆ. ಅವ್ರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಲಿ, ಸಮಾಜ ಸೇವೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.